ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ. ಬನ್ನಿ, ಶಾಂತಿನಾಥ ಹೋಲ್ಸೇಲ್ ಬಜಾರ್ನಲ್ಲಿ ಹಿಂದೆಂದೂ ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ. ತಡ ಮಾಡಬೇಡಿ, ಬನ್ನಿ ಭೇಟಿ ಕೊಡಿ. ಶಾಂತಿನಾಥ ಹೋಲ್ಸೇಲ್ ಬಜಾರ್, ಕೊಣ್ಣೂರು. ಕೋಚಿಂಗ್ ಪಡೆಯದೆ ಐಎಎಸ್ ಪಾಸ್ ಆದ ಕರದಂಟು ನಾಡಿನ ಯುವಕ ಗಣ್ಯಾತಿ ಗಣ್ಯರಿಂದ ಸನ್ಮಾನದ ಸುರಿಮಳೆ. ಹೌದು, ಭಾರತದ ಅತ್ಯಂತ ಕಠಿಣವಾದ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಅಂತಾನೆ ಬಿಂಬಿತವಾಗಿರುವ UPSC ಪರೀಕ್ಷೆಯನ್ನ ಪಾಸ್ ಮಾಡೋದು ಸುಲಭದ ಸವಾಲಂತೂ ಅಲ್ಲವೇ ಅಲ್ಲ. ಪ್ರತಿ ವರ್ಷ ಲಕ್ಷಾಂತರ ಅಭ್ಯರ್ಥಿಗಳು ಕೋಚಿಂಗ್ ಪಡೆದು ಈ ಪರೀಕ್ಷೆಗೆ ತಯಾರಿ ನಡೆಸಿ ಪರೀಕ್ಷೆಯನ್ನ ಸಹ ಬರೆಯುತ್ತಾರೆ. ಎಷ್ಟೋ ಜನ ಪಾಸ್ ಆಗದೆ ಸಾಕಪ್ಪ ಅಂತ ಹಿಂದೆ ಸರಿದವರು ಉಂಟು. ಡಿಗ್ರಿ ಮುಗಿದ ನಂತರ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಹುದ್ದೆ ಬಂದರೂ ಕೂಡ ನಿರಾಕರಿಸಿ, ಏನೇ ಆಗಲಿ ನಾನು ನನ್ನ ತಂದೆ ತಾಯಿಯ ಕನಸು ನನಸು ಮಾಡಬೇಕೆಂಬ ಛಲದಿಂದ ಒಂದಲ್ಲ ಎರಡಲ್ಲ ಸತತ 4 ಬಾರಿ ಪ್ರಯತ್ನ ಪಟ್ಟು ಕೊನೆಗೆ 5ನೇ ಬಾರಿಗೆ ಕರದಂಟು ನಾಡಿನ ಯುವಕ ಸಂಜಯ್ ಶಶಿಕಾಂತ್ ಕೌಜಲ್ಗಿ ಇವರು 690ನೇ ರ್ಯಾಂಕ್ ಪಡೆದು ತಂದೆ ತಾಯಿಯ ಗೌರವ ಹೆಚ್ಚಿಸಿ ಗೋಕಾಕ್ ಮೂಡಲಗಿ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ತಮ್ಮ ಮಗ IAS ಪಾಸ್ ಆಗಿ ಗೋಕಾಕಕ್ಕೆ ಆಗಮಿಸುತ್ತಿದ್ದಂತೆ ಸಂಜಯ್ ತಾಯಿ ಜಯಶ್ರೀ ಅವರು ತಮ್ಮ ಬಂಧು ಬಳಗದ ಜೊತೆಯಲ್ಲಿ ಆರತಿ ಎತ್ತಿ ಸಿಹಿ ತಿನ್ನಿಸುವುದರ ಮೂಲಕ ಪುತ್ರ ಸಂಜಯ್ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡು ಸತತ ಅದೇ ಪ್ರಯತ್ನ ಮಾಡಬೇಕು. ಅವ್ರು ಏನು ಸಾಧನೆ ಇರ್ತಾರೆ, ಏನು ಸಾಧನೆ ಮಾಡೋರು ಇರ್ತಾರಲ್ಲ, ಅದ್ರ ಬಗ್ಗೆ ಸದಾ ಅವರು ಜಾಗರೂಕರಾಗಿರ್ಬೇಕು. ಆಮೇಲೆ ಪ್ರಯತ್ನ ಮಾಡ್ತಾ ಇರಬೇಕು. ಅವರ ಪ್ರತಿಫಲ ತಗೊಂಡೇ ತಗೋತಾರ ಅಂತ ಹೇಳಿ ನನ್ನ ಮಗನ ನೋಡ್ರಿ ನನಗೆ ಅನಿಸ್ತೈತೆ. ಸಪೋರ್ಟ್ ಇರ್ಬೇಕು ಮಕ್ಕಳಿಗೆ. ಅದಕ್ಕೆ ನನ್ನ ಮಗ ಸಂಜಯ್ ಸಾಕ್ಷಿ ಅಂತ ಹೆಮ್ಮೆಯಿಂದ ಹೇಳಿದ್ರು. ಸುದ್ದಿ ತಿಳಿದ ಗೋಕಾಕ್ ಮೂಡಲಗಿಯ BEOಗಳು, ಅನುಭವಿ ಶಾಸಕರ ಆಪ್ತ ಸಹಾಯಕರು, ಗೋಕಾಕ್ ಶಾಸಕರ ಆಪ್ತ ಸಹಾಯಕರು, ಗೋಕಾಕ್ ನಾಡಿಗೆ ಕೀರ್ತಿ ತಂದಿರುವ ಸಂಜಯ್ ಈತನಿಗೆ ಸಿಹಿ ತಿನ್ನಿಸಿ, ಶಾಲು ಹೊದಿಸಿ, ಸನ್ಮಾನಿಸಿ, ಗೌರವಿಸಿ, ಶುಭ ಹಾರೈಸಿದ್ರು. ಇನ್ನು IAS ಪಾಸ್ ಆದ ಸಂಜಯ್ ಕೌಜಲ್ಗಿ ಅವರು ಮಾಧ್ಯಮದವರ ಜೊತೆ ಮಾತನಾಡಿ, ಮುಂದಿನ ದಿನಮಾನಗಳಲ್ಲಿ ಬಡ ಜನರಿಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಿಕೊಡುವಂತಹ ಅಧಿಕಾರಿಯಾಗಿ ಕೆಲಸ ಮಾಡುತ್ತೇನೆ. ಶ್ರದ್ಧೆ ಭಕ್ತಿಯಿಂದ ಕಾರ್ಯ ನಿರ್ವಹಿಸಿ ತಂದೆ ತಾಯಿಯ ಗೌರವವನ್ನ ಹೆಚ್ಚಿಸುತ್ತೇನೆ ಎಂದ್ರು. ಖುಷಿ ಆಗ್ತಿದೆ. ಒಂದು 5 ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೆ. ಈಗ ಯಶಸ್ಸು ಸಿಕ್ಕಿರೋದ್ರಿಂದ ರಿಲೀಫು ಮತ್ತು ಖುಷಿ. ಪೇರೆಂಟ್ಸ್ ಎಲ್ಲ ಖುಷಿ ಇದ್ದಾರೆ. ನಾನು ಸೆಲ್ಫ್ ಸ್ಟಡಿ ಮಾಡಿದ್ದು. ಬೆಂಗಳೂರಲ್ಲೆಲ್ಲ ಫ್ರೆಂಡ್ಸ್ ಜೊತೆ ಇದ್ದು ನಾನು ಯಾವ ಕೋಚಿಂಗ್ ಏನು ಜಾಯ್ನ್ ಆಗಿರ್ಲಿಲ್ಲ. ಎಲ್ಲ ನಾನೇ ಓದಿ ನಾನೇ ಮಾಡಿದ್ದು. ಅಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ಅವರು ಗೌರ್ಮೆಂಟ್ ಸರ್ವೆಂಟ್ಸ್. ಅವರೆಲ್ಲ ಚಿಕ್ಕ ವಯಸ್ಸಿಂದ ಹೇಳ್ತಿದ್ರು ಅವ್ರಿಗೆಲ್ಲ ಹೆಂಗ IAS ಆಫೀಸರ್ಸ್ ಆಗ್ಲಿ, ಮೇಲಧಿಕಾರಿಗಳೆಲ್ಲ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಸಿಚುವೇಶನ್ಸ್ ಅದು ಇದು ಅಂತ. ಸೊ ಅದೇ ಒಂದು ಮೋಟಿವೇಶನ್ ಫ್ಯಾಕ್ಟರ್ ಇತ್ತು ಚಿಕ್ಕ ವಯಸ್ಸಿಂದ. ಸೊ ಗ್ರಾಜುಯೇಷನ್ ಆದ್ಮೇಲೆ ನಾನು ಅದನ್ನೇ ಪರ್ಸ್ಯೂ ಮಾಡಿದೆ. ಈಗ 690 ರ್ಯಾಂಕ್ ಬಂದಿದೆ. ಇಂಡಿಯನ್ ರೆವಿನ್ಯೂ ಸರ್ವಿಸ್ ಸಿಗೋ ಚಾನ್ಸ್ ಇದೆ. ಸೊ ಅದನ್ನ ಜಾಯ್ನ್ ಆಗ್ತೀನಿ, ಮತ್ತೆ ಮುಂದೆ ಪ್ಲಾನ್ ಮಾಡ್ತೀನಿ. ಅಂದ್ರೆ ಗ್ರಾಜುಯೇಷನ್ ಆದ್ಮೇಲೆ ಅದು ನ್ಯಾಚುರಲ್ ಆಗಿ ವರ್ಕ್ ಮಾಡ್ಬೇಕು, ಅದು ಇದ್ಬೇಕು ಅಂತ ಇರುತ್ತೆ. ಬಟ್ ಎಸ್ಪೆಷಲಿ ನಮ್ಮ ಅಮ್ಮ, ನಾನು 1-2 ಸತಿ ಫೇಲ್ ಆಗಿದ್ದೆ. ಫಸ್ಟ್ 2 ಟೈಮ್ ಪ್ರಿಲಿಮ್ಸ್ ಎಲ್ಲ ಪಾಸ್ ಆಗಿರ್ಲಿಲ್ಲ. ಅಂತ ಟೈಮಲ್ಲಿ ಕೂಡ ನೀನು ಮುಂದೆ ಹೋಗು ಮಾಡು ಅಂತ ನನಗೆ ಯಾವಾಗ್ಲೂ ಎನ್ಕರೇಜ್ಮೆಂಟ್ ಕೊಟ್ರು. ಸೊ ಆ ಧೈರ್ಯದ ಮೇಲೆ ನಾನು ಓದಾಕ್ ಒಂದು ಸಮಾಧಾನದಿಂದ ಓದಾಕ್ ಸಾಧ್ಯ ಆಯ್ತು. ಅದರಿಂದ ನಂಗೆ ಎಕ್ಸಾಮ್ ಕ್ಲಿಯರ್ ಆಗಿದೆ. ಯುವಕರಿಗೆ ಸಂದೇಶ ಅಂದ್ರೆ ಇಟ್ಸ್ ಅಂದ್ರೆ ಏನೋ ಕನ್ಸಿಟ್ಕೋಬೇಕು. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ಮಾಡೋ ಕೆಲಸದ ಬಗ್ಗೆ ಶ್ರದ್ಧೆ ಇರಬೇಕು. ಏನೋ ಒಂದು ಪ್ರತಿಫಲ ಸಿಗುತ್ತೆ ಅಂತ. ಡೆಫಿನೆಟ್ಲಿ ಅದು ಅನ್ಕೊಂಡೆ ನಾನು ಸ್ಟಾರ್ಟ್ ಮಾಡಿದ ಪ್ರಿಪ್ರೇಷನ್. ಆ ನಂಬಿಕೆ ಯಾವತ್ತೂ ಕಳ್ಕೊಳ್ಳಿಲ್ಲ. ಬಡ ಜನರ ಏಳಿಗೆಗೆ ಅದು ಕೆಲಸ, ಸಮಾಜಕ್ಕೆ ಒಳ್ಳೇದಾಗುವಂತ ಕೆಲಸ ನಿಷ್ಠೆಯಿಂದ ಮಾಡ್ಬೇಕಂತ ಐತೆ. ಸೊ ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ಕೊಂಡು ಒಂದು ಒಳ್ಳೆ ಆಫೀಸರ್ ಆಗಿರಕ್ ಟ್ರೈ ಮಾಡ್ತೀನಿ. ಅದರ ಜೊತೆಯಲ್ಲಿ 2 ಬಾರಿ ಫೇಲ್ ಆದ್ರೂ ಸಹ ನನ್ನ ತಾಯಿಯು ನನಗೆ ನೀಡಿದ ಧೈರ್ಯ ಮತ್ತು ಚಿಕ್ಕ ವಯಸ್ಸಿನಲ್ಲಿಯೇ ನನ್ನ ತಂದೆ ತಾಯಿಯ ಪ್ರೇರಣೆಯಿಂದ ಇವತ್ತು IAS ಪಾಸ್ ಆಗಿದ್ದೇನೆಂದು ಸಂತೋಷ ವ್ಯಕ್ತಪಡಿಸಿದ್ರು. ಈಗಿನ ಯುವಕರು ಒಂದು ಕನಸನ್ನ ಇಟ್ಟುಕೊಳ್ಳಬೇಕು.
ನಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳಬೇಕು. ಮಾಡುವ ಕೆಲಸದ ಬಗ್ಗೆ ಶ್ರದ್ಧೆ ಇದ್ದರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎಂದರು. ಇನ್ನು ಸನ್ಮಾನಿಸಲು ಆಗಮಿಸಿದ್ದ ಗೋಕಾಕ್ ಬಿಇಒ ಜಿಬಿ ಬಳಗಾರ್ ಅವರು ಭಾರತದ ಗೋಕಾಕ್ ನಾಡಿಗೆ ಹೆಮ್ಮೆಯ ವಿಷಯ, ಯುಪಿಎಸ್ಸಿ ಪರೀಕ್ಷೆ ಪಾಸ್ ಆಗುವ ಮೂಲಕ ಗ್ರಾಮೀಣ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಬಹಳ ಖುಷಿ ಅನಿಸ್ತದೆ ಸರ್. ಯಾಕಂದ್ರೆ ಗೋಕಾವಿ ನಾಡಿಗೆ ಇದು ದೊಡ್ಡ ಹೆಮ್ಮೆಯ ವಿಷಯ. ಗ್ರಾಮೀಣ ಪ್ರದೇಶದ ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಸಂಜಯ್ ಸರ್ ಇದ್ದವರು UPSC ಅಂತ ಬಹಳ ದೊಡ್ಡ ಪರೀಕ್ಷೆಯನ್ನ ಪಾಸ್ ಮಾಡೋದ್ರ ಮೂಲಕ ಸ್ಫೂರ್ತಿಯಾಗಿದ್ದಾರೆ. ನಮ್ಮ ಭಾಗದ ಯುವಕರಿಗೂ ಸಹಿತ ಬಹಳ ಇದು ಹೆಮ್ಮೆಯ ಸಂಗತಿ. ನಾವಂತೂ ಬಹಳಷ್ಟು ಸಂಭ್ರಮ ಪಡ್ತಾ ಇದ್ದೇವೆ ಸರ್. ಗೋಕಾಕದ ಜನತೆ ಟೀಚರ್ ಆಗಿದ್ದುಕೊಂಡು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅವರು ಓದುವುದರ ಮೂಲಕ UPSC ಅಂತ ಪರೀಕ್ಷೆಯನ್ನು ಬರೆದು ನಾಡಿನ ಹಿರಿಯ ಅಧಿಕಾರಿಗಳಾಗ್ತಾ ಇದ್ದಾರೆ. ಇದು ದೊಡ್ಡ ಖುಷಿ ವಿಷಯ ಸರ್. ಸಂಭ್ರಮ ಪಡುವಂತ ವಿಷಯ ಸರ್. ಪ್ರಸ್ತುತ ಈಗ ವಿದ್ಯಾಭ್ಯಾಸವನ್ನು ಮಾಡುವಂತ ವಿದ್ಯಾರ್ಥಿಗಳು ಕನಸು ಕಾಣಬೇಕಾಗ್ಯದ. ಇಂಥ ಸಂಜಯ್ ಸರ್ ಅಂತ ಹಿರಿಯ ಅಧಿಕಾರಿಗಳು, ಹಿರಿಯ ಸ್ನೇಹಿತರು, ಹಿರಿಯ ಸಹೋದರರನ್ನ ಮಾರ್ಗದರ್ಶಿಯಾಗಿದ್ದುಕೊಂಡು ಅವರ ದಾರಿಯಲ್ಲಿ ತಾವು ಸಹಿತ ನಡೆದು ತಮ್ಮ ಪಾಲಕರಿಗೆ ಕೀರ್ತಿ ತರಬೇಕಾಗ್ತದೆ. ದೊಡ್ಡ ಕನಸುಗಳನ್ನ ತಾವು ಸಹಿತ ನಮ್ಮ ಭಾಗದ ವಿದ್ಯಾರ್ಥಿಗಳು ಹೊಂದ್ರಿ. ನಾವೆಲ್ಲ ಮೊದಲು ಏನ್ ಅನ್ಕೊಂತಿದ್ದೀವಿ ಅಂತಂದ್ರೆ ಈ UPSC ಅಂತ ಪರೀಕ್ಷೆಗಳು ಉತ್ತರ ಭಾರತದವರಿಗೆ ಮಾತ್ರ ಮೀಸಲಂತ ಅನ್ಕೊತಿದ್ವಿ. ಇತ್ತೀಚೆಗೆ ಅದು ಕರ್ನಾಟಕ ಆದ ನಂತರ ನಮ್ಮ ಗೋಕಾವಿ ಅಂತ ಚಿಕ್ಕದಾಗಿರುವಂತ ಊರಿಗೂ ಸಹಿತ ಅದು ಹೆಮ್ಮೆ ತರುವಂತ ಒಂದು ಸಂಗತಿ ಆಗಿದೆ. ನಮ್ಮ ಭಾಗದ ಯುವಕರು ಸಹಿತ ಇವರನ್ನ ಸ್ಫೂರ್ತಿಯಾಗಿಟ್ಕೊಂಡು ಅಧ್ಯಯನದಲ್ಲಿ ತೊಡಗಿಸಿಕೊಂಡು ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದನ್ನ ತೋರಿಸಿಕೊಡ್ಬೇಕಾಗಿದೆ ಸರ್. ಬಹಳ ನಮ್ಮ ಯುವಕರಿಗೂ ಸಹಿತ ಇದು ಮಾರ್ಗದರ್ಶಿಯಾಗಿ ಕೆಲಸ ಮಾಡ್ತದೆ ಸರ್. ಅದರ ಜೊತೆಯಲ್ಲಿ ಈಗಿನ ಯುವಕರು ಸಂಜಯ್ ಕೌಜಲ್ಗಿ ಅವರನ್ನ ಮಾರ್ಗದರ್ಶಿಯಾಗಿಟ್ಟುಕೊಂಡು ಪಾಲಕರಿಗೆ ಕೀರ್ತಿ ತರಬೇಕೆಂದು ಶುಭ ಹಾರೈಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಪುಂಡ್ಲಿಕ್ ಕಂಬಳಿ, ಕಮಾಂಡರ್ ವಿಜಯ್ ಕಂಬಳಿ, ರಮೇಶ್ ಮುರ್ಗುಂಡಿ, ಮೂಡಲ್ಗಿ CPI ಶ್ರೀಶೈಲ್ ಬ್ಯಾಕ್ವರ್ಡ್ ಸೇರಿದಂತೆ ನೂರಾರು ಜನ ಶುಭ ಹಾರೈಸಿದ್ರು. ಇವು ನಮ್ಮ ಅಳಿಯ ಆಗಬೇಕು ಅಂದ್ರೆ ಅವ್ನಿಗೆ ಸೋದರ ಮಾವ. ನಾನು ಅವನು ಇದು UPSC ಕೇಳಿ ಭಾಳ ಸಂತೋಷ ಆಯಿತು. ಯಾಕೆ ನಾವು ತುಂಬ ಅಭಿನಂದನೆಗಳು ಹೇಳಕ್ಕೆ ಸಲ್ಲಿಸ್ತೇವೆ. ರಮೇಶ್ ಮುರ್ಗುಂಡಿ ಅಂತೇಳಿ ಅಳಿಯ ಆಗಬೇಕು ಅಂದ್ರೆ ಅವ್ನಿಗೆ ಸೋದರ ಮಾವ. ನಾನು ಅವನು ಇದು UPSC ಕೇಳಿ ಭಾಳ ಸಂತೋಷ ಆಯಿತು. ಯಾಕೆ ನಾವು ತುಂಬ ಅಭಿನಂದನೆಗಳು ಹೇಳಕ್ಕೆ ಸಲ್ಲಿಸ್ತೇವೆ. ಆರ್ಮಿಯಲ್ಲಿ ಒಂದು ಲೆಫ್ಟಿನೆಂಟ್ ಪೋಸ್ಟ್ ಸೆಲೆಕ್ಷನ್ ಆಗಿತ್ತು. ಆದ್ರೂ ಕೂಡ ಅವನು ಹೋಗದೆ ನಾನು IAS ಮಾಡಿ ತಿರ್ಬೇಕಂತ ಛಲ ಮಾಡಿ ಮತ್ತ ನಾವು IAS ಅಧ್ಯಯನ ಒಂದು ಛಲ ಮಾಡಿದ. ಅವಾಗ ಒಂದು ಯಶಸ್ವಿ ಆಯ್ತು. ಈಗ ರಾಷ್ಟ್ರ ಮಟ್ಟದಲ್ಲಿ ಅರಳಿದಂತ ಗೋಕಾಕ ಪ್ರತಿಭೆಯನ್ನ ನಮ್ಮ ಕುಟುಂಬ ಸದಸ್ಯರು ಪ್ರೀತಿಯಿಂದ ಸ್ವಾಗತ ಮಾಡಿದರು. ಸೋದರಳಿಯ ಮಾಡಿದ್ದ ಈ ಸಾಧನೆಗೆ ಭಾಳ ಖುಷಿ ಆಗೈತೆ ನನಗೆ. ಅವನಿಗೆ ಅಭಿನಂದನೆಗಳನ್ನು ತಿಳಿಸಕ್ಕೆ ಬಯಸ್ತೀನಿ ನಾನು. ಆಮೇಲೆ ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆ ಮಾಡಲಿ ಅಂಥೇಳಿ ಬಯಸಿ ಅವ್ನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.